ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಈ ದಿನ ನೋಡುವಂತಹ ವಿಷಯ ಒಂದು ಇತಿಹಾಸ. ಈ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪತ್ರಿಕೆಯ ಟೈಟಲ್ ಬಂದು ಏನ್ಸಿಯಂಟ್ ಇಂಡಿಯನ್ ಹಿಸ್ಟ್ರಿ ಫ್ರಮ್ ಗುಪ್ತಾಸ್ ಟು 1206. ಪ್ರಾಚೀನ ಭಾರತದ ಇತಿಹಾಸ, ಅದರಲ್ಲಿ ಗುಪ್ತರಿಂದ ಪ್ರಾರಂಭವಾಗಿ ಮಧ್ಯಕಾಲೀನ ಭಾರತದ ಇತಿಹಾಸದ ಪ್ರಾರಂಭದ ವರೆಗೆ ಇರುವಂತಹ ವಿಷಯವನ್ನು ಒಳಗೊಂಡಿರುವಂಥ ಪತ್ರಿಕೆಯಾಗಿರುತ್ತೆ. ಪ್ರೋಗ್ರಾಮ್ BA ವಿದ್ಯಾರ್ಥಿಗಳಿಗೆ ಸಬ್ಜೆಕ್ಟ್ ಆ್ಯಸ್ ಯೂಸ್ವಲ್ ಆಗಿ ಹಿಸ್ಟ್ರಿ, ಇತಿಹಾಸ. ಸೆಮಿಸ್ಟರ್ ಈ ಪತ್ರಿಕೆ ದ್ವಿತೀಯ ಸೆಮಿಸ್ಟರ್ಗೆ ಇರುವಂತಹ ಪತ್ರಿಕೆಯಾಗಿರುತ್ತೆ. ಸೆಷನ್ ನಂಬರ್ 41, 41ನೇ ಸೆಷನ್ ಆಗಿದ್ದು, ಟಾಪಿಕ್ ನೇಮ್ ಬಂದು ರಿಲಿಜಿಯನ್ ಆ್ಯಂಡ್ ಲಿಟರೇಚರ್, ಆಲ್ಸೋ ಎಜುಕೇಷನ್ ಅಂಡರ್ ಚೋಳಾಸ್. ನಮಗೆ ಚೋಳರ ಕಾಲದಲ್ಲಿ ಒಂದು ಧಾರ್ಮಿಕ ಜೀವನ, ಒಂದು ಸಾಹಿತ್ಯದ ಬೆಳವಣಿಗೆ ಹಾಗೂ ಶಿಕ್ಷಣದ ವ್ಯವಸ್ಥೆ ಹೇಗಿತ್ತು ಎನ್ನುವಂಥದ್ದನ್ನು ತುಂಬ ಸಂಕ್ಷಿಪ್ತವಾಗಿ ನಾವು ಚರ್ಚೆಯನ್ನು ಮಾಡೋದಾದರೆ, ಇಡೀ ದಕ್ಷಿಣ ಭಾರತದಲ್ಲೇ ಚೋಳರು ಒಂದು ಸಾಮ್ರಾಜ್ಯದ ಕಲ್ಪನೆಯ ಜೊತೆಗೆ ಬೃಹತ್ ಭಾರತದ ಕಲ್ಪನೆಗೆ ಅಡಿಪಾಯವನ್ನು ಹಾಕಿರುವಂಥ ಒಂದು ಸಾಮ್ರಾಜ್ಯವಾಗಿರುತ್ತೆ. ಈ ಚೋಳರು ಕೇವಲ ದಿಗ್ವಿಜಯಗಳನ್ನು ಮಾಡುವುದರ ಜೊತೆಗೆ ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ನಾವು ನೋಡೋದಾದರೆ ಒಂದೊಂದೇ ನೋಡೋದಾದರೆ ರಿಲಿಜಿಯನ್, ಧಾರ್ಮಿಕ ವ್ಯವಸ್ಥೆ ಅಥವಾ ಧಾರ್ಮಿಕ ಜೀವನ ಹೇಗಿತ್ತು ಅಂತ ನೋಡೋದಾದರೆ, ದ ಚೋಳ ಎಂಪೈರರ್ಸ್ ವರ್ ದ ಡಿವೋಟ್ಸ್ ಆಫ್ ಬೋತ್ ವೈಷ್ಣವ ಆ್ಯಂಡ್ ಶೈವ ರಿಲಿಜಿಯನ್ಸ್. ಈ ಚೋಳ ರಾಜ್ಯದ ರಾಜರುಗಳು ಇಲ್ಲಿ ನಾಟ್ ಓನ್ಲಿ ಶೈವಿಸಮ್, ನಾಟ್ ಓನ್ಲಿ ವೈಷ್ಣವಿಸಮ್, ಇಲ್ಲಿ ಕೇವಲ ವೈಷ್ಣವ ಪಂಥಕ್ಕೆ ಆಗಿರ್ಬೋದು ಅಥವಾ ಶೈವ ಪಂಥಕ್ಕೆ ಆಗಿರ್ಬೋದು ಒತ್ತನ್ನು ಕೊಡಲಿಲ್ಲ. ಅವರು ಇಲ್ಲಿ ಶೈವ ಪಂಥಕ್ಕೆ ಎಷ್ಟು ಒತ್ತನ್ನು ಕೊಟ್ಟಿದ್ರೋ ಅದೇ ಥರ ವೈಷ್ಣವ ಪಂಥಕ್ಕೆ ಅಥವಾ ಭಾಗವತ ಪಂಥಕ್ಕೆ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು. ಹಾಗಾಗಿ ಇಲ್ಲಿ ಚೋಳರಂತಂದರೆ ಕೇವಲ ನಾವು ಶೈವರು ಅಂತ ನೋಟೆಡ್ ಮಾಡೋದಲ್ಲ, ಅದರ ಜೊತೆಗೆ ಎರಡೂ ಧರ್ಮಗಳನ್ನು, ಇನ್ನಿತರ ಅನೇಕ ಧರ್ಮಗಳಿಗೂ ಒಂದಿಷ್ಟು ಪ್ರಮಾಣದ ಒಂದು ನ್ಯಾಯವನ್ನು ಕೊಟ್ಟಿರ್ತಕ್ಕಂತಹ ಅಂಶಗಳು ನಮಗೆ ಗೊತ್ತಾಗ್ತವೆ. These attacks became very popular in South India under the protection of the Cholas. ನಮಗೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಶೈವ ಪಂಥ ಮತ್ತು ವೈಷ್ಣವ ಪಂಥದ ಬೆಳವಣಿಗೆಗೆ ಬೃಹತ್ ಪ್ರಮಾಣದ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥವರು ಚೋಳರು. ದ ರೀಸನ್ ಆಫ್ ಎಂಪೈರರ್ ವಿಜಯಾಳ ಚೋಳ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ದ ರೈಸ್ ಆಫ್ ದೀಸ್ ಸೆಕ್ಟ್ಸ್, and then every Chola ruler contributed his own to their progress. ನಮಗೆ ಚೋಳರ ಒಂದು ಮನೆತನದ ಪ್ರಾರಂಭಿಕನಾಗಿರ್ತಕ್ಕಂಥ ವಿಜಯಾಲ ಚೋಳ ಎನ್ನುವಂಥವನು ಇಲ್ಲಿ ನಮಗೆ ಪ್ರಮುಖವಾಗಿ ದೇವಾಲಯಗಳನ್ನು ಅಥವಾ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರೋತ್ಸಾಹವನ್ನು ಒಂದು ಅಡಿಪಾಯ ಹಾಕಿ ಕೊಟ್ಟಿರ್ತಕ್ಕಂಥವನು ಅವನಾಗಿದ್ದಾನೆ. ಅವನು ಪ್ರಾರಂಭ ಮಾಡಿದ ನಂತರದಲ್ಲಿ ಬಹುತೇಕ ಬಂದಿರುವಂಥ ಅನೇಕ ರಾಜರುಗಳು ಇದೇ ಥರದಾದಂತಹ ಒಂದು ನೀತಿಯನ್ನು ಅನುಸರಿಸಿಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದರು. ದ ರಾಜೇಂದ್ರ ಫಸ್ಟ್ ವಾಸ್ ಎ ಡಿವೋಟ್ ಆಫ್ ಶೈವ ಆ್ಯಂಡ್ ಕನ್ಸ್ಟ್ರಕ್ಟೆಡ್ ರಾಜರಾಜೇಶ್ವರ ಟೆಂಪಲ್ ಅಟ್ ತಾಂಜೂರ್, ಆ್ಯಂಡ್ ಈ ಆಲ್ಸೋ ಎನ್ಕರೇಜ್ಡ್ ಈ ಸಿಸ್ಟರ್ ಕುಂಡವಲ್ ಟು ಕನ್ಸ್ಟ್ರಕ್ಟ್ 2 temples dedicated to both Shaiva and Vishnu at ದಾದಾಪುರಂ ಇನ್ ಸೌತ್ ಅರ್ಕಾಟ್. ನೋಡಿ, ನಮಗಿಲ್ಲಿ ಪ್ರಮುಖವಾಗಿ
ರಾಜರಾಜ ಚೋಳ, ಇಲ್ಲಿ ರಾಜೇಂದ್ರ ಚೋಳ ಅಂತಿದೆ, ನಮಗಿಲ್ಲಿ ರಾಜರಾಜ ಚೋಳ ಎನ್ನುವಂಥ ಒಬ್ಬ ರಾಜ ಎನ್ನುವಂಥವನು ತಾಂಜಾವೂರಿನಲ್ಲಿ ಬಹುದೊಡ್ಡ ಮಟ್ಟದ ಒಂದು ದೇವಾಲಯ, ಶಿವನ ದೇವಾಲಯವನ್ನು ನಿರ್ಮಾಣ ಮಾಡಿದ. ಅದನ್ನು ಬೃಹದೇಶ್ವರ ದೇವಾಲಯ ಅಥವಾ ರಾಜರಾಜೇಶ್ವರ ದೇವಾಲಯ ಅಂತ ಕರೀತಾರೆ. ಅದು ದಕ್ಷಿಣ ಭಾರತದ್ದೇ ಅಲ್ಲ, ಭಾರತದಲ್ಲೇ ಅತ್ಯಂತ ಎತ್ತರವಾಗಿರತಕ್ಕಂಥ ಗೋಪುರವನ್ನು ಹೊಂದಿರತಕ್ಕಂಥ ದೇವಾಲಯ. ಇವನು ಬಹುದೊಡ್ಡ ಮಟ್ಟದ ಒಂದು ಶೈವ ಧರ್ಮದ ಏಳಿಗೆಗೆ ಕಾಂಟ್ರಿಬ್ಯೂಷನನ್ನು ಕೊಡ್ತಾನೆ. ಅದೇ ಥರ ಆತನ ತಂಗಿಯಾಗಿರ್ತಕ್ಕಂಥ ಕುಂಡವಳ್ ಎನ್ನುವಂಥವಳನು ಅನೇಕ ದೇವಾಲಯಗಳನ್ನು, ವಿಶೇಷವಾಗಿ ಇಲ್ಲಿ ನಮಗೆ ದಕ್ಷಿಣ ಆರ್ಕಾಟ್ ಎನ್ನುವಂಥ ಸ್ಥಳದಲ್ಲಿ ವಿಷ್ಣು ದೇವಾಲಯ ಮತ್ತು ಶಿವ ದೇವಾಲಯವನ್ನು, ಎರಡೂ ದೇವಾಲಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅವಳು ಅವಕಾಶವನ್ನು ಮಾಡಿಕೊಟ್ಟಿದ್ಲು ಎನ್ನುವಂಥದ್ದು ಗೊತ್ತಾಗುತ್ತೆ. ಇದರಿಂದ ಎರಡೂ ಮತಗಳಿಗೆ ಪ್ರೋತ್ಸಾಹ ಇತ್ತು ಎನ್ನುವಂಥ ಅಂಶ ನಮಗೆ ಗೊತ್ತಾಗುತ್ತೆ. ಇನ್ನು 1006 ರಾಜರಾಜ ಫಸ್ಟ್ ಮೇಡ್ ಡೊನೇಷನ್ಸ್ ಟು ದ ವಿಹಾರ ಚೌದಾಮಿನಿ ವಿಹಾರ ಅಟ್ ನಾಗ್ಪುರಂ. ಇಲ್ಲಿ ರಾಜರಾಜ ಚೋಳ ಎನ್ನುವಂಥವನು ಕೇವಲ ಬರೇ ಈ ಶೈವ ಧರ್ಮಕ್ಕೆ ಮತ್ತು ವೈಷ್ಣವ ಧರ್ಮಕ್ಕೆ ಒಂದೇ ಪ್ರೋತ್ಸಾಹ ಕೊಡಲಿಲ್ಲ. ಇಲ್ಲಿ ಬೌದ್ಧ ಒಂದು ವಿಹಾರಕ್ಕೂ, ಚೌದಾಮಣಿ ಎನ್ನುವಂಥ ಒಂದು ಬೌದ್ಧ ವಿಹಾರಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದ್ದ. ಅದು ನಾಗಪಟ್ಟಣಂ ಎನ್ನುವಂಥ ಸ್ಥಳದಲ್ಲಿ ಕಂಡುಬರುತ್ತೆ. ಹಾಗಾಗಿ ಇಲ್ಲಿ ಬೇರೆ ಧರ್ಮದವರಿಗೂ ತಮ್ಮ ಕೈಲಾದಷ್ಟು ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದ. ದ ಜೈನ ಆಲ್ಸೋ ಲಿವ್ಡ್ ಇನ್ ಪೀಸ್ ಅಂಡ್ ಹಾರ್ಮೋನಿ ಅಂಡರ್ ಚೋಳಾಸ್. ಚೋಳರ ಕಾಲದಲ್ಲಿ ಜೈನರನ್ನು ಅತ್ಯಂತ ಶಾಂತಿ ಮತ್ತು ಸಂಯಮದಿಂದ ಅವರು ಬದುಕ್ತಾ ಇದ್ರು. ಅವರ ಧರ್ಮಕ್ಕೆ ಯಾವುದೇ ಧಕ್ಕೆ ಎನ್ನುವಂಥದ್ದು ಇರಲಿಲ್ಲ ಎನ್ನುವಂಥ ಅಂಶ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ದಿ ಕುಲೋತ್ತುಂಗ ಫಸ್ಟ್ ವಾಸ್ ardent Shaiva. It is said that he had granted a village to a Buddhist Bihara ಅಂತ ಕರಿತೀವಿ. ಇಲ್ಲಿ ನಮಗೆ 1ನೇ ಕುಲೋತ್ತುಂಗ ಎನ್ನುವಂಥವನು ಶೈವ ಮತಕ್ಕೆ ಬಹುದೊಡ್ಡ ಮಟ್ಟದ ಫಾಲೋವರ್ ಆಗಿದ್ರೂ ಇಲ್ಲಿ ಬೌದ್ಧ ಧರ್ಮದ ಒಂದು ವಿಹಾರಗಳನ್ನು, ಒಂದು ಬೌದ್ಧ ಧರ್ಮದ ಆಶ್ರಯಗಳನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಹಳ್ಳಿಗಳನ್ನು ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದ ಮತ್ತು ಹಳ್ಳಿಗಳ ಕಂದಾಯವನ್ನು ವಸೂಲು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದ. ಹೀಗೆ ಬೇರೆ ಬೇರೆ ಧರ್ಮಕ್ಕೂ ಅವಕಾಶ ಎನ್ನುವಂಥದ್ದಿತ್ತು ಚೋಳರ ಕಾಲದಲ್ಲಿ ಅಂತ ನಮಗೆ ಗೊತ್ತಾಗುತ್ತೆ. ಬಟ್ he had become unpopular for his policy of prosecution of ದ ವೈಷ್ಣವಾಸ್ ಅಂತ ನಾವು ಕರಿತೀವಿ. ವಿಶೇಷವಾಗಿ ಇಲ್ಲಿ ವೈಷ್ಣವ ಧರ್ಮದವರು ಈತನನ್ನು ಬಹುದೊಡ್ಡ ಮಟ್ಟದಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಯಾಕಂತಂದರೆ ಇವನು ಅನೇಕ ರೀತಿಯಾಗಿರ್ತಕ್ಕಂಥ ವೈಷ್ಣವ ಪಂಥಕ್ಕೆ ಪ್ರತಿರೋಧವನ್ನು ಒಡ್ತಾನೆ. ಶೈವ ಧರ್ಮದವನಾಗಿರ್ತಕ್ಕಂಥ ಇವನು ದೊಡ್ಡ ಮಟ್ಟದ ತೊಂದರೆಗಳನ್ನು ಕೊಟ್ಟ ಎನ್ನಲಿಕ್ಕೆ ನಮಗೆ ಸಾಕಾದಷ್ಟು ಪ್ರಮುಖ ಪಾಯಿಂಟ್ಸ್ಗಳು ಸಿಗ್ತಾ ಹೋಗ್ತವೆ. ದ ವೈಷ್ಣವ ರಿಫಾರ್ಮರ್ ರಾಮಾನುಜಾಚಾರ್ ಹ್ಯಾಡ್ ಫಾರ್ ಎ ಟೈಮ್ to live Srirangam and retire to the Vaisala dominions in Mysore. ನೋಡಿ, ಈತ ರಾಮಾನುಜಾಚಾರ್ಯ ಎನ್ನುವಂಥವ್ರು ವೈಷ್ಣವ ಧರ್ಮದ ಪ್ರವರ್ತಕರಾಗಿರ್ತಾರೆ. ಈ ತಮಿಳುನಾಡಿನಲ್ಲಿ ವೈಷ್ಣವ ಧರ್ಮವನ್ನು ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ 1ನೇ ಕುಲೋತ್ತುಂಗ ಎನ್ನುವಂತಹ ಒಬ್ಬ ಚೋಳರ ರಾಜ ವೈಷ್ಣವ ಧರ್ಮದ ಪ್ರಚಾರವನ್ನು ಮಾಡ್ತಕ್ಕಂಥ ರಾಮಾನುಜಾಚಾರ್ಯರಿಗೆ ತುಂಬ ಕಿರುಕುಳ ಕೊಡ್ತಾನೆ. ಹಾಗಾಗಿ ಶ್ರೀರಂಗಂ ಎನ್ನುವಂಥ ಸ್ಥಳದಿಂದ ಸೀದಾ ಹೊಯ್ಸಳರ ರಾಜನಾಗಿರ್ತಕ್ಕಂಥ ಇಲ್ಲಿ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ ಆಸ್ಥಾನಕ್ಕೆ ಬಂದು ಅಲ್ಲೇ ಭಾಳಷ್ಟು ದಿನಗಳ ಕಾಲ ಇದ್ದು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ಮಾಡಿದ. ಹಾಗಾಗಿ ಚೋಳ ರಾಜನ ಉಪಟಳ ತಾಳಲಾರದೆ ಕರ್ನಾಟಕದ ರಾಜನ ಹತ್ರ ಬಂದು ಆಶ್ರಯ ಪಡ್ಕೊಂಡು ಆ ರಾಜನನ್ನು ಇಲ್ಲಿ ವೈಷ್ಣವ ಮತಕ್ಕೆ ಬದಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ಶ್ರೀ ರಾಮಾನುಜಾಚಾರ್ಯ ಎನ್ನುವಂಥ ವ್ಯಕ್ತಿಗೆ ಸಲ್ಲುತ್ತದೆ. ಬಟ್ ಹೌ ಎವರ್ ಈ ರಿಟರ್ನ್ಡ್ ವೆನ್ ವಿಕ್ರಮಚೋಳ ರಿವರ್ಸ್ಡ್ ಹೀಸ್ ದ ಫಾದರ್ ಆ್ಯಟಿಟ್ಯೂಡ್ ಟುವರ್ಡ್ಸ್ ಹಿಮ್ ಅಂತ ನಾವು ಕರಿತೀವಿ. ದ ನೆಕ್ಸ್ಟ್ ವಿಕ್ರಮಚೋಳ ಎನ್ನುವಂಥವನು 1ನೇ ಕುಲೋತ್ತುಂಗನ ಮಗನಾಗಿರ್ತಕ್ಕಂಥ ಇವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ತೊಂದರೆಯನ್ನು, ಇನ್ನೊಂದು ಧರ್ಮವನ್ನು ಹೀಯಾಳಿಸುವಂಥ ಪ್ರಮುಖ ಪ್ರಯತ್ನವನ್ನು ಮಾಡಲಿಲ್ಲ. ಇವನು ಉದಾರ ಮನಸ್ಥಿತಿ ಉಳ್ಳಂಥ ಒಬ್ಬ ವ್ಯಕ್ತಿಯಾಗಿದ್ದ. ಸಚ್ ಇನ್ಸ್ಟೆನ್ಸಸ್ ಆಫ್ ದ ಪ್ರಿಕಾಷನ್ಸ್ persecution were very rare, and generally Vaishnava alvars and Shaiva Nayanmars were free to preach and disseminate their doctrines ಅಂತ ನಾವು ಕರಿತೀವಿ.
ಇಲ್ಲಿ ಏನಂತಂದರೆ ನಮಗೆ ಇಲ್ಲಿ ಮತ್ತೆ ಚೋಳರ ಕಾಲದಲ್ಲಿ 63 ಜನ ನಾಯನ್ಮಾರರು ಮತ್ತು 12 ಜನ ಆಳ್ವರು ತಮ್ಮದೇ ಆಗಿರತಕ್ಕಂತಹ ಎಲ್ಲ ವರ್ಗದಿಂದ ಬಂದಿರತಕ್ಕಂಥ ಈ ಸಂತರು ಬಹುದೊಡ್ಡ ಮಟ್ಟದ ಶೈವ ಮತ್ತು ವೈಷ್ಣವ ಧರ್ಮದ ಪ್ರಚಾರವನ್ನು ತುಂಬ ಭಾಳ ಉತ್ಸಾಹದಿಂದ ಮಾಡುವಂಥ ಕೆಲಸವನ್ನು ಮಾಡಿದರು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಎನ್ನುವಂಥದ್ದು ಕಂಡು ಬರಲಿಲ್ಲ. ಅಮಾಂಗ್ ದ ಅದರ್ ರಿಲಿಜಿಯಸ್ ಸೆಕ್ಟ್ಸ್ ಲೈಕ್ ದ ಕಾಳಮುಖಾಸ್, ಕಪಾಲಿಕಾಸ್ ಆ್ಯಂಡ್ ದ ಪಶುಪತಾಸ್ ವರ್ ಆಲ್ಸೋ ಪರ್ಮಿನೆಂಟ್ ಅಟ್ ದಟ್ ಟೈಮ್. ಇಲ್ಲಿ ನಮಗೆ ಅದರ ಜೊತೆಗೆ ಅನೇಕ ರೀತಿಯಾಗಿರ್ತಕ್ಕಂಥ ಶಕ್ತಿ ಆರಾಧಕರು, ಕಾಳಮುಖಾಸ್ ಎನ್ನುವಂಥ ಒಂದು ಕಪಾಲಿಕ, ಇಲ್ಲಿ ಮಂತ್ರಗಳನ್ನು ಮಾಡುವಂತಹ ಒಂದು ವರ್ಗ, ಪಶುಪತಾಸ್ ಎನ್ನುವಂತಹ ಒಂದು ರುದ್ರನನ್ನು ಆರಾಧನೆ ಮಾಡ್ತಕ್ಕಂಥವ್ರು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪಂಥಗಳನ್ನು ಇಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೆಳವಣಿಗೆಯನ್ನು ಕಂಡುಕೊಂಡ್ವು ಮತ್ತು ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ನೀತಿ ನಿಯಮಗಳನ್ನು ಮಾಡಿಕೊಳ್ತವೆ. ಇನ್ನು ದೆನ್ ಲಿಟ್ರೇಚರ್, ಸಾಹಿತ್ಯ ಎನ್ನುವಂಥದ್ದು ನೋಡಿದ್ರೆ ತಮಿಳ್ ಲಿಟ್ರೇಚರ್ ಮೇಡ್ ಎ ಲಾಟ್ ಆಫ್ ಪ್ರೋಗ್ರೆಸ್ ಡ್ಯೂರಿಂಗ್ ದ ಚೋಳ ಪೀರಿಯಡ್. ಇಲ್ಲಿ ಚೋಳರ ಕಾಲದಲ್ಲಿ ತಮಿಳು ಭಾಷೆ, ತಮಿಳು ಸಾಹಿತ್ಯ ಎನ್ನುವಂಥದ್ದು ಬಹುದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಯನ್ನು ಕಂಡುಕೊಳ್ಳುತ್ತೆ. And impetus was given to the religious literature on account of the revival of Bhakti by the Vaishnava and Shaiva saints. ಇಲ್ಲಿ ನಮಗೆ ಅನೇಕ ವೈಷ್ಣವರು ಮತ್ತು ಶೈವರು ಈ ಒಂದು ತಮಿಳು ಸಾಹಿತ್ಯಕ್ಕೆ, ಅನೇಕ ಗ್ರಂಥಗಳ ಬೆಳವಣಿಗೆಗೆ ಸಾಕಾದಷ್ಟು ಕೊಡುಗೆಗಳನ್ನು, ಅನೇಕ ರೀತಿಯಾಗಿರ್ತಕ್ಕಂಥ ಕಾಂಟ್ರಿಬ್ಯೂಟ್ಗಳನ್ನು ಮಾಡಿದ್ದಾರೆ. ಬುಕ್ಸ್ ವರ್ ರಿಟನ್ ಟು praise the idea of bhakti for attaining ಸಾಲ್ವೇಷನ್. ಇಲ್ಲಿ ಮುಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಅಂಶಗಳನ್ನು ವ್ಯಕ್ತಪಡಿಸಿದರೆ ಅವರ ಒಂದು ಆಲೋಚನೆಗಳು, ಅವರ ಥಿಂಕಿಂಗ್ಗಳು ಭಕ್ತಿಯಿಂದ ಮುಕ್ತಿ ಎನ್ನುವಂತಹ ಕಾನ್ಸೆಪ್ಟು ಮತ್ತು ದೇವರನ್ನು ಯಾವ ರೀತಿಯಾಗಿ ಒಲಿಸ್ಕೊಳ್ಬೇಕೆನ್ನುವಂಥದ್ರ ಅಂಶವನ್ನು ಅವರು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ದ ವೇದಿಕ್ ಲಿಟ್ರೇಚರ್ ವಾಸ್ ಟ್ರಾನ್ಸ್ಲೇಟೆಡ್ ಇನ್ ಟು ತಮಿಳ್ ಲ್ಯಾಂಗ್ವೇಜ್. ಅವತ್ತಿನ ಕಾಲದಲ್ಲಿ, ಚೋಳರ ಕಾಲದಲ್ಲಿ ಅನೇಕ ವೇದಗಳನ್ನು, ಉಪನಿಷತ್ತುಗಳನ್ನು ತಮಿಳು ಭಾಷೆಗೆ ತರ್ಜುಮೆ ಮಾಡುವಂಥ ಪ್ರಯತ್ನ ಎನ್ನುವಂಥದ್ದಾಯಿತು. ಇನ್ ದ 10th century AD ತಿರುಕ್ಕಡವರ್ ರೋಟ್ ಶೈವ ಕಾಸಿಂಡಮಣಿ ಎನ್ನುವಂಥ ಒಂದು ಗ್ರಂಥವನ್ನು ಆತ ಬರಿತಾ ಹೋಗ್ತಾನೆ. ಅದರ ಜೊತೆಯಾಗಿ ಕಲ್ಲಡರ್ಮ್ ರೋಟ್ ಎ ಬುಕ್ ಕಾಲ್ಡ್ ಕಲ್ಲಡಮ್. ಇಲ್ಲಿ ಕಲ್ಲಡ್ರಾಮ್ ಎನ್ನುವಂಥ ಒಬ್ಬ ಬರಹಗಾರ ಕಲ್ಲಡಮ್ ಎನ್ನುವಂಥ ಒಂದು ಪುಸ್ತಕವನ್ನು ಬರೀತಾನೆ. ಇದನ್ನು ಭಾಳ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ತಮಿಳಿನ ಒಂದು ಗ್ರಂಥವಾಗಿರುತ್ತೆ. ಅದೇ ಥರ ಕಳಿಂಗುತ್ತಪರ್ಣಿ ಎನ್ನುವಂಥ ಒಬ್ಬ ಒಂದು ಕೃತಿಯನ್ನು ವಾಸ್ ರಿಟನ್ ಬೈ ಜಯಗೊಂಡರ್ ಎನ್ನುವಂಥ ಒಂದು ಕಳಿಂಗುತ್ತಪರ್ಣಿ ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಇದನ್ನು ಒಂದು ತಮಿಳು ಸಾಹಿತ್ಯದ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಗ್ರಂಥ ಅಂತ ಕರಿತೀವಿ. ಇಟ್ ಎಕ್ಸ್ಪ್ಲೈನ್ ಕುಲೋತ್ತುಂಗ ಫಸ್ಟ್ ವಾಸ್ ಕಳಿಂಗ ಇನ್ವ್ಯಾಸನ್. ನೋಡು, ಇಲ್ಲಿ ಜಯಗೊಂಡ್ರನ ಕಳಿಂಗುತ್ತಪರ್ಣಿ ಎನ್ನುವಂಥದ್ದು ಏನು ಮಾಡುತ್ತಂದ್ರೆ, ಎರಡನೇ ಕಳಿಂಗ ಯುದ್ಧವನ್ನು ಒಂದನೇ ಕುಲೋತ್ತುಂಗ ಎನ್ನುವಂಥವನು ಯಾವ ರೀತಿಯಾಗಿ ಮಾಡಿದ್ದ ಎನ್ನುವಂಥದ್ರ ಬಗ್ಗೆ ವಿವರಣೆಯನ್ನು ಕೊಡುವಂಥ ಕೆಲಸವನ್ನು ಮಾಡುತ್ತದೆ. ಅಮಿತ್ ಸಾಗರ್ ವಾಸ್ ಎ ಜೈನ್ ಪೋಯೆಟ್, ರೋಟ್ ಯಪ್ಪುರಗಲ್ ಆ್ಯಂಡ್ ಬುಧಮಿತ್ರ ರೋಟ್ ವೀರಸೋಲಿಯಂ ಎನ್ನುವಂಥ ಗ್ರಂಥವನ್ನು ಬರೀತಾರೆ. ಅದರ ಜೊತೆಗೆ ಇಲ್ಲಿ ಅಮಿತ್ ಸಾಗರ್ ಎನ್ನುವಂಥ ಒಬ್ಬ ಜೈನ ಸಾಹಿತಿ ಎನ್ನುವಂಥವನು ಯಪ್ಪರಗಲ್ ಎನ್ನುವಂಥ ಒಂದು ಗ್ರಂಥವನ್ನು ಬರೆದ. ಅದರ ಜೊತೆಗೆ ಇಲ್ಲಿ ಬುಧಮಿತ್ರ ಎನ್ನುವಂಥ ಮತ್ತೊಬ್ಬ ಕವಿ ವೀರಸೋಲಿಯಂ ಎನ್ನುವಂಥ ಗ್ರಂಥವನ್ನು ಬರೀತಾನೆ. ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮದ ವ್ಯಕ್ತಿಗಳಿಗೂ ಅವಕಾಶ ಎನ್ನುವಂಥದ್ದಿತ್ತು. ಕಂಬನ್ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಫಿಗರ್ಸ್ ಆಫ್ ತಮಿಳ್ ಪೋಯೆಟ್ರಿ. ಇಲ್ಲಿ ಕಂಬ ಎನ್ನುವಂಥ ಒಬ್ಬ ಮಹಾನ್ ದೊಡ್ಡ ಕವಿ ಇದ್ದ, ತಮಿಳಿನ ಅತ್ಯಂತ ದ ಗ್ರೇಟೆಸ್ಟ್ ಕವಿ ಅಂತ ಕರಿತೀವಿ. ಈಸ್ ರಾಮಾಯಣ ನೌನ್ ಹ್ಯಾಸ್ ದ ಕಂಬ ರಾಮಾಯಣ ಹ್ಯಾಸ್ ಬೀನ್ ರಿಗಾರ್ಡೆಡ್ ಹ್ಯಾಸ್ ಎ ಮಾಸ್ಟರ್ ಪೀಸ್ ಆಫ್ Tamil literature. Another reputed poet of the time was Secular, whose the Periya Puranam has been regarded as the ಪಂಚಮ ವೇದ ಆಫ್ ತಮಿಳ್ ಲಿಟ್ರೇಚರ್ ಅಂತ ಕರಿತೀವಿ. ನೋಡ್ರಿ, ಇಲ್ಲಿ ಕಂಬ ಎನ್ನುವಂಥವನು ತಮಿಳು ರಾಮಾಯಣ ಎನ್ನುವಂಥದ್ದನ್ನು ಬರೆದ, ಅದನ್ನು ಕಂಬ ರಾಮಾಯಣ ಅಂತಲೇ ಕರೀತಾರೆ, ಅಷ್ಟು ಫೇಮಸ್ ಆಗಿದೆ. ಹಾಗಾಗಿ ಈತನನ್ನು ಇಲ್ಲಿ ತಮಿಳು ಸಾಹಿತ್ಯದ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕವಿ, ಮಾಸ್ಟರ್ ಪೀಸ್ ಅಂತಲೂ ಕರೀತಾರೆ. ಇಲ್ಲಿ ಮತ್ತೊಬ್ಬ ಪ್ರಮುಖವಾಗಿರ್ತಕ್ಕಂಥ ಕವಿ ಸೆಕ್ಯುಲಾರ್ ಎನ್ನುವಂಥವನು ಬರ್ತಾನೆ. ಇವನು ಪೆರಿಯ ಪುರಾಣಂ ಎನ್ನುವಂಥ ಮತ್ತೊಂದು ಅದ್ಭುತ ಗ್ರಂಥವನ್ನು ಬರ್ತಾನೆ. ಅದನ್ನು ಇಲ್ಲಿ ನಮಗೆ ಪಂಚಮ ವೇದ ಅಂತ ಕರೀತಾರೆ. ತಮಿಳು ಸಾಹಿತ್ಯದ ಪಂಚಮ ವೇದ ಅಂತಂದು ಕರೀತಾರೆ. ಅಷ್ಟು ಮಟ್ಟಿಗೆ ಒಂದು ಫೇಮಸ್ ಆಗಿರ್ತಕ್ಕಂಥದ್ದು. ಅನದರ್ ಜೈನ್ ಪೋಯೆಟ್ ಆಫ್ ದ ಟೈಮ್ ವಾಸ್ ಪವನಂದಿ,
ಹೂ ರೋಟ್ ಎ ಬುಕ್ ಕಾಲ್ಡ್ ನಾನ್ನೂರ್. ಇಲ್ಲಿ ಪವನಂದಿ ಎನ್ನುವಂಥವನು ಈ ಜೈನ ಕವಿ ಆಗಿರ್ತಾನೆ. ಸರಿ, ಇವನು ನಮಗೆ ಪ್ರಮುಖವಾಗಿರ್ತಕ್ಕಂಥ ಇವನೊಬ್ಬ ಕವಿ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಕೃತಿಯನ್ನು ಬರ್ತಾನೆ. ನಾನ್ನೂರು ಎನ್ನುವಂಥ ಒಂದು ಗ್ರಂಥವನ್ನು ಬರೀತಾನೆ. ಅದನ್ನು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ. ದ ಬಿಸೈಡ್ಸ್ ತಮಿಳ್ ಟೆಕ್ಸ್ಟ್ ವರ್ ಆಲ್ಸೋ ರಿಟರ್ನ್ ಇನ್ ದ ಸಂಸ್ಕೃತ್ ಲ್ಯಾಂಗ್ವೇಜ್ ಆಲ್ಸೋ. ಅದರ ಜೊತೆಗೆ ತಮಿಳು ಭಾಷೆ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅನೇಕ ಗ್ರಂಥಗಳನ್ನು ಬರೀತಾರೆ. ಡ್ಯೂರಿಂಗ್ ದ ರೈನ್ ಆಫ್ ಪರಾಂತಕ ಫಸ್ಟ್, ದ ವೆಂಕಟ ಮಹಾದೇವ ಹ್ಯಾಸ್ ರಿಟರ್ನ್ ಎ ಕಾಮೆಂಟ್ರಿ ಆಫ್ ದ ಋಗ್ವೇದ ಕಾಲ್ಡ್ ಋಗ್ವೇದ ಭಾಷಾ ಆರ್ ಋಗ್ವೇದ ಪಿಕಾ ಎನ್ನುವಂಥ ಗ್ರಂಥವನ್ನು ಬರೆದ. ಇಲ್ಲಿ ನಮಗೆ ಪ್ರಮುಖವಾಗಿ 1ನೇ ಪರಾಂತಕನ ಕಾಲದಲ್ಲಿ ಇಲ್ಲಿ ವೆಂಕಟ ಮಾಧವ ಎನ್ನುವಂಥ ಒಬ್ಬ ಅದ್ಭುತವಾಗಿರ್ತಕ್ಕಂಥ ಕವಿ ಇದ್ದ. ಅವನು ಋಗ್ವೇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಋಗ್ವೇದ ಭಾಷೆ ಎನ್ನುವಂಥ ಗ್ರಂಥವನ್ನು ಬರೀತಾನೆ. ಅದರ ಜೊತೆಗೆ ಕೇಶವ ಸ್ವಾಮಿನ್ ರೋಟ್ ಹೀಸ್ ಸ್ಕಾಲರ್ಲಿ ವರ್ಕ್ ಟೈಟಲ್ಡ್ ನಾನರ್ಥವ ಸಂಕ್ಷೇಪ. ಇಟ್ ಈಸ್ ದ ಸಂಸ್ಕೃತ ಡಿಕ್ಷನರಿ. ಇಲ್ಲಿ ಕೇಶವ ಸ್ವಾಮಿನ್ ಎನ್ನುವಂಥವನು ನಾನರ್ಥವ ಸಂಕ್ಷೇಪ ಎನ್ನುವಂಥ ಒಂದು ಸಂಸ್ಕೃತದ ಒಂದು ಡಿಕ್ಷನರಿಯನ್ನು ಬರೀತಾನೆ. ಹೀಗೆ ಅನೇಕ ಸಾಹಿತ್ಯದ ಹುಲುಸು ಎನ್ನುವಂಥದ್ದು, ದೊಡ್ಡ ಮಟ್ಟದ ಬೆಳವಣಿಗೆ ಎನ್ನುವಂಥದ್ದು ಕಂಡು ಬಂತು ಅಂತ ನಾವು ನೋಡ್ತೀವಿ. ಇನ್ನು ಚೋಳರ ಕಾಲದ ಎಜುಕೇಷನ್ಗೆ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಫಾರ್ಮಲ್ ಎಜುಕೇಷನ್ ವಾಸ್ ಗಿವನ್ ಇನ್ ದ ಟೆಂಪಲ್ಸ್, ದ ಮ್ಯಾಥ್ಸ್ ಆ್ಯಂಡ್ ಅದರ್ ಸ್ಕೂಲ್ಸ್. ನೋಡಿ, ನಮಗೆ ತಮಿಳು ಚೋಳರ ಕಾಲದಲ್ಲಿ ಶಿಕ್ಷಣ ಎನ್ನುವಂಥದ್ದು ಔಪಚಾರಿಕವಾಗಿರ್ತಕ್ಕಂಥ ಶಿಕ್ಷಣ ನಡೀತಾ ಇತ್ತು. ಅಲ್ಲಿ ಶಿಕ್ಷಣ ದೇವಾಲಯಗಳಲ್ಲಿ, ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ ಕೊಡ್ತಾ ಇದ್ರು. ಹೀಗೆ ಆ ಮಠಗಳು ಶಾಲೆಗಳ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಇತ್ತು, ಶಿಕ್ಷಣವನ್ನು ನೀಡ್ತಾ ಇತ್ತು ಎನ್ನುವಂಥದ್ದು ಬಹು ಗಮನಿಸುವಂಥ ಅಂಶ. ಸಂಸ್ಕೃತ ಲರ್ನಿಂಗ್ ಇನ್ಕ್ಲೂಡೆಡ್ ದ ಸ್ಟಡಿ ಆಫ್ ದ ವೇದಾಸ್ ಆ್ಯಂಡ್ ಪುರಾಣಾಸ್, ದ ಮೀಮಾಂಸೆ, ದ ವ್ಯಾಕರಣ, ದ ಧರ್ಮಸೂತ್ರ ಆ್ಯಂಡ್ ದ ವೇದಾಂತ. ನೋಡು, ಅಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಂಸ್ಕೃತದಲ್ಲಿ ವೇದಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ವೇದಗಳನ್ನು, ಪುರಾಣಗಳನ್ನು, ಕಾವ್ಯ ಮೀಮಾಂಸೆಗಳನ್ನು, ವ್ಯಾಕರಣಗಳನ್ನು, ಧರ್ಮಶಾಸ್ತ್ರ, ತರ್ಕಶಾಸ್ತ್ರ, ವೇದಾಂತ ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳನ್ನು ಅವತ್ತು ಕಲಿಸ್ತಾ ಇದ್ರು. ಎಜುಕೇಷನ್ ಆಲ್ಸೋ ಅವೈಲಬಲ್ ಇನ್ ದ ಜೈನ್ ಆ್ಯಂಡ್ ಬುದ್ಧಿಸ್ಟ್ ಮಾನಸ್ಟ್ರೇರೀಸ್ ಅಂತ ನಾವು ಕರಿತೀವಿ. ಇಲ್ಲಿ ಕೇವಲ ಎಜುಕೇಷನ್ ಎನ್ನುವಂಥದ್ದು ಇಲ್ಲಿ ಬರೇ ಶೈವ ಮತ್ತು ವೈಷ್ಣವ ಧರ್ಮದವರು ಮಾತ್ರ ಕೊಡ್ತಾ ಇರಲಿಲ್ಲ. ಆಲ್ಸೋ ಇಲ್ಲಿ ನಮಗೆ ಜೈನರು ಮತ್ತು ಬೌದ್ಧರನ್ನು ಎಜುಕೇಷನ್ಗೆ ತಮ್ಮದೇ ಆಗಿರ್ತಕ್ಕಂಥ ಒತ್ತನ್ನು ಕೊಡ್ತಾ ಇದ್ರು ಮತ್ತು ಅವರನ್ನು ಪಡ್ಕೊಳ್ತಾ ಇದ್ರು ಅಂತ ನಾವು ನೋಡ್ಬೋದು. ಇನ್ ಇನ್ಸ್ಕ್ರಿಪ್ಷನ್ಸ್ ವಿಚ್ ಬಿಲಾಂಗ್ ಟು ಪೀರಿಯಡ್ ರಾಜೇಂದ್ರ 1025 AD ರೆಫರ್ ಟು ವೈಷ್ಣವ ಲರ್ನಿಂಗ್ ಸೆಂಟರ್ ನೌನ್ ಹ್ಯಾಸ್ ಎನ್ನರೈಮ್, and another inscription 1221 AD the mention about a medical school of ತಿರುವದುತ್ತರೈ ಅಂತ ನಾವು ಕರಿತೀವಿ. ಇಲ್ಲಿ ನಮಗೆ ಪ್ರಮುಖವಾಗಿ ಇಲ್ಲಿ 1ನೇ ರಾಜೇಂದ್ರನಿಗೆ ಸಂಬಂಧಪಟ್ಟಿರತಕ್ಕಂಥ ಒಂದು ಶಾಸನ 1025ರಲ್ಲಿ ಇಲ್ಲಿ ನಮಗೆ ವೈಷ್ಣವ ಒಂದು ಎನ್ನರೈಮ್ ಎನ್ನುವಂಥದ್ದು ವೈಷ್ಣವ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಬಹುತೇಕ ಅದ್ಭುತವಾಗಿರ್ತಕ್ಕಂತಹ ಒಂದು ಸಾಹಿತ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಧಾರ್ಮಿಕತೆ ಆಗಿರ್ಬೋದು ಚೋಳರ ಕಾಲದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಅಭಿವೃದ್ಧಿಯನ್ನು ಕಂಡಿತ್ತು ಅಂತ ನಾವು ನೋಡ್ತಾ ಹೋಗ್ಬೋದು. ಧನ್ಯವಾದಗಳು ವಿದ್ಯಾರ್ಥಿಗಳು.